ಮುಂದಿನ ದಿನಮಾನದೊಳಗೆ ಹೆಂಗೆ ಬರ್ತದೆ ಈ ಹವಾಮಾನ ವೈಪರೀತ್ಯ ಹೆಂಗೆ ಬರ್ತಂದ್ರೆ ಆಕ್ಸಿಜನ್ ಸಿಗಂಗಿಲ್ರಿ. ಆಗಿನ ಕಾಲದಾಗ ಹೆಂಗೆ ಹೇಳ್ತಿದ್ರು ಅಂದ್ರೆ 10ಕ್ಕೆ ಹಕ್ಕಿ ಹಗುರು 10ಕ್ಕೆ ಹಕ್ಕಿ ಸ್ವಲ್ಪ ಲಕ್ಷ ಕೊಡ್ತೇವೆ, 20ಕ್ಕೆ ನಗ್ತಿದ್ ನನ್ನ 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ಅರುಳು, 70ಕ್ಕೆ ಮರಳು, 80ಕ್ಕೆ ಇರ್ಲಿ, 90ಕ್ಕೆ ಬಾಗು, 100ಕ್ಕೆ ಹೊತ್ಕೊಂಡು ಹೋಗಂತ. ಅವಾಗ ಈ ಸದ್ದ ಹುಟ್ಟಿದ ಕೂಸು 15 ಸೂಪರ್, 10ಕ್ಕೆ ಸೂಪರ್, 10ಕ್ಕೆ ಸೂಪರ್, 20ಕ್ಕೆ ಪವರ್ ಬಂದ್ಬಿಡ್ತಾನೆ, ಮದುವೆ ಮಾಡಿಬಿಡ್ತಾನೆ, 30ಕ್ಕೆ ಪ್ರೆಷರ್ ಒತ್ತಡ ಚಲೋ ಆಯ್ತು, 40ಕ್ಕೆ ಶುಗರ್ ಸಕ್ಕರೆ ರೋಗ ಬಂತು, 50 ಗ್ರಾಮ ಸತ್ತ 50 ಅಲ್ರಿ. ಹೌದಲ್ಲ, ಒಪ್ಪುತ್ತಿರಲ್ಲ ನೀವು? ಒಪ್ಪಲೇಬೇಕು. ಇಲ್ಲ ಅಂದ್ರೆ ಮತ್ತೆ ಕರೋನಾ ಅಂತ ಮಹಾಮಾರಿ ಬಂದು ಜಟ್ಕ ಕೊಡುದೇ, ಪರಿಸರ ಶುದ್ಧ ಆಗುತ್ತೆ ಅನ್ನೋದು ಬಿಡುದೇ ಇಲ್ಲ. ನೀವು ಬೇಕಾದ ಮಾಡಿ ತನ್ನ ಕೆಲಸ ತಾನು ಪ್ರಕೃತಿ ಗಿಡ ಕಟ್ಟಕ್ಕಾಗ್ತದೆ ನಮ್ಮ ಕಡೆ, ಪ್ರಕೃತಿನ ಸರಿ ಮಾಡೋಕ್ಕಾಗ್ತದೆ ನಮ್ಮ ಕಡೆ ಆಗ್ತೈತೆ. ನಾನು ಭಾರಿ ಗಟ್ಟಿದ್ದೀನಿ, ಭಾರಿ ಜೋರದೀನಿ. 3 ಸಾರಿ ಒಂದಿನ ಹೋಗಿ ನೋಡ್ರಿ, ಯಾಕ ಕೈಕಾಲಿ ಬಡಬಡಲ್ಲ ಅಂತೀವಲ್ಲ ಅಂತ ಏನೋ ಒಂಥರ ಹಾಡ ಆಡ್ಬೇಕಾಗ್ತದೆ, ಹೊಟ್ಟೆ ಗುಳ್ಗುಳಲ್ಲಾಗತ್ತೆ. ಪ್ರಕೃತಿ ವಿರೋಧ ಮಾಡೋಕ್ಕಾಗ್ತೈತ್ರಿ. ಪ್ರಕೃತಿನ ಸರಿ ಮಾಡಕ್ಕೆ ನಮ್ಮ ಕಡೆ ಸರಿ ಮಾಡಬೇಕು ಅಂದ್ರೆ ಬಂದ್ ಮಾಡ್ಬೇಕೇನಂದ್ರೆ ಪ್ರಕೃತಿ ದತ್ತವಾದಂಥ ಕೊಡುಗೆ ನಮ್ಮನ್ನು ಸರಿ ದಾರಿ ತೊಗೊಂಡು ಹೋಗಿ ಅಷ್ಟೇ. ಅದು ಗಿಡ ಬೆಳೀತ ಹಣ್ಣು ಆಗ್ತದೆ, ಹಣ್ಣು ತೊಗೊಂಡಿದ್ರೆ ಬೇಡ, ಎಲ್ಲವೂ ಆಗ್ತಾವ. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಬಾಗ್ತದಲ್ಲಿ ಯಾವುದು ಸಾರಿ ನೆಲ್ಲಾಗ್ಲಿ ಜೋಳ ಆಗ್ಲಿ ಹಿಂಗೆ ಬಾಗ್ತಲ್ಲ. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಫಲ ಬಿಟ್ಟ ಗಿಡ ಬಾಗುತ್ತದೆ. ಗಿಡ ಬಿಟ್ಟಿರ್ತಾನೆ, ಕಾಯಿ ಮ್ಯಾಲ ಹೋಗ್ತದೇನು ಗೆಳೆಗೆ ಬರ್ತದೆ, ಬಾ ತಿನ್ನು ಬಾ ತಿನ್ನು. ಕೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಬಾಳೆಹಣ್ಣು ತಿಂದಿರಲ್ರಿ ಹಿಂಗ ಬರ್ತದೆ. ಏನು ಕೊಡದ ಜಂಬದ ಕಾಯ ಬೀಗುತ್ತದೆ, ಸಾಕ್ತಾರೆ. ಈ ಶರೀರ ಸಾಕ್ತದೆ, ನಂದು ನಾ ಹೇಳ್ದಂಗೆ ಪ್ರಕೃತಿ ಕೇಳಬೇಕು, ನಾ ಹೇಳ್ದಂಗೆ ನಡಿಬೇಕು, ನಾನೇ ಶ್ರೇಷ್ಠ, ನನ್ನಷ್ಟು ಚಂದ ಯಾರಿಲ್ಲ, ನನ್ನಷ್ಟು ಸೌಕರ್ಯ ಯಾರಿಲ್ಲ, ನನ್ನ ಬಲಿಟ್ಟೆ ಬಂಗಾರ, ನನ್ನಷ್ಟು ಸೌಕರ್ಯ ಯಾರಿಲ್ಲ. ಸತ್ತಾಗ ಬಾಯ ಒಂದಿಷ್ಟು ಕೊಡಕ್ಕೆ ಬಂಗಾರ ಕೊಡೋದು ಎಷ್ಟು ಮುಗಿತೀವಿ ನೋಡ್ಬೇಕು. ಮೂರ್ತಿಷ್ಟು ಬಾಯ ಯಾಕಂದ್ರೆ ಬಾಯ ಇಡ್ತಾರಂದ್ರೆ ಮುಂದಿನ ಜನ್ಮ ಬಂಗಾರದಂತ ಮನೆತನದೊಳಗೆ ಹುಟ್ಟಿ ಬರಲಿ, ಬಂಗಾರದಂತ ವ್ಯಕ್ತಿ ಆಗಂತೇಳಿ ಭಯ ಬಂಗಾರ ಇಡ್ತಾರೆ. ಉದ್ದೇಶ ಅಷ್ಟೇ. ಇಟ್ಟಿದ್ದೇಶ ಇಂಥ ದೊಡ್ಡ ಶರೀರ ಕೊಡೋದು ಸಿಗ್ತೈತಿದ್ರೆ ಸಿಗಂಗಿಲ್ಲ. ಹಾಗಾಗಿ ಪ್ರಕೃತಿ ಹಾಳಾದ್ರೆ ನಾವು ಹಾಳಾಗ್ತೀವಿ, ಪ್ರಕೃತಿ ಹಾಳಾದ್ರೆ ಭೂಮಿ ಹಾಳಾಗ್ತದೆ, ಪ್ರಕೃತಿ ಹಾಳಾದ್ರೆ ಆಕಾಶ ಹಾಳಾಗ್ತದೆ, ಪ್ರಕೃತಿ ಹಾಳಾದ್ರೆ ನನ್ನ ಮಣಿ ಹಾಳಾಗ್ತದೆ. ಮತ್ತೆ ಕೊರೋನಾ ಅಂತ ರೋಗ ಬರ್ತೈತಿ, ಬಾಂಬ್ ಬ್ಲಾಸ್ಟ್ ಆಗ್ತಾವ. ಸೈಲೆಂಟ್ ಭಾಳಷ್ಟು ಆಪ್ಷನ್ಗಳದ ನಮಗೆ ಸರ್, ಬದುಕಾಕ ಆಪ್ಷನ್ಗಳು ಭಾಳ ಕಡಿಮೆ ಅದಾವ. ಸೈಲೆಂಟ್ ಬಾಂಬ್ ಅದಾವ. ಪ್ರಕೃತಿ ವಿಪರೀತ ಮಳೆ ಆಗ್ಬೋದು, ಯಾವ ಸಮುದ್ರಕ್ಕೆ ಹೊರಗೆ ಹೆಚ್ಚುವರಿ ಹೊರಗೆ ಬರ್ಬೋದು, ಭೂಕಂಪ ಆಗ್ಬೋದು. ಸೈಲೆಂಟ್ ನಾವು ಹೆಂಗೆ ಭಾಳಷ್ಟು ಆಪ್ಷನ್ಗಳನ್ನು ಅವಕಾಶಗಳನ್ನು ನಾವು ತೆರೆದಿಟ್ಕೊಂಡು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ಸಂಗಮ ಸಂಸ್ಥೆ ಭಾಳ ಚೆನ್ನಾಗಿ ಕೆಲಸ ಮಾಡಾಕತ್ತೆ. ಒಂದೊಂದು ಕೆಲಸ ಹೆಂಗಾಗೈತಿ ಅಂತಂದರೆ ನಾವು ಮಾಡುವಂಥ ಕೆಲಸದ ಮೇಲೆ ಪ್ರತಿಯೊಂದನ್ನು ಹೀಗೆ ಇರಬೇಕು, ಹಿಂಗೆ ಬದುಕಬೇಕನ್ನುವಂಥ ನಿಟ್ಟಿನೊಳಗೆ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಅತಿಯಾದ ವ್ಯಾಮೋಹ ಇಲ್ಲ, ನಂದು ಅನ್ನೋದ್ರ ಮ್ಯಾಗ ಒಂದು ಸಣ್ಣ ಗೀತೆ ಅದ, ಆ ಗೀತೆಯನ್ನು ಮುಗಿಸಿ ನನ್ನ ಮಾತುಗಳ ಹಾಡ್ತಾ ಇದ್ದೀವಿ. ಇದು ಭಗವಂತನ ಕೊಟ್ಟ ಕೊಡುಗೆ, ಅದು ನಂದಲ್ಲ. ಹೆಸರು ಕೊಟ್ಟ ಕೊಡುಗೆ ನಂದಲ್ಲ. ಸುಮ್ಮನೆ ಉಚ್ಚಾರ ಮಾಡ್ತೀವಿ ಅಂತ ಒಂದು ಹಾಡದ. ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಇಟ್ಟಿದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಹೋದ ಮೇಲೆ ಇದು ಯಾರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತು ಸುಳ್ಳೆ ಎಲ್ಲ, ಹಣವು ಗಳಿಸಿ ಇಟ್ಟಿದಿ ಹೆಚ್ಚ, ಸಾಯ ತನಕ ತಿನ್ನುತ್ತಿದಿ ನುಚ್ಚ. ಹಣವ ಗಳಿಸಿ ಇಟ್ಟಿದಿ ಹೆಚ್ಚ, ಸಾಯ ತನಕ ತಿನ್ನುತ್ತಿದಿ ನುಚ್ಚ. ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚ, ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚ, ಪರೋಪಕಾರ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮನೆ ಮುಚ್ಚಿಕೊಂಡೆ ಸುಳ್ಳೆಲ್ಲ.